ಅಸ್ಸಲಾಮು ಅಲೈಕುಂ ವರಹಮತುಲ್ಲಾಹಿ ವಬರಕಾತು. ವೀಕ್ಷಕರೇ, ಕುರಾನ್ ನಮ್ಮ ಪರಮಾತ್ಮನ ಪುಸ್ತಕವಾಗಿದೆ ಹಾಗೂ ಕುರಾನಿನ ಪ್ರಕಾರ ನಮ್ಮ ಪರಮಾತ್ಮ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಆಗಿದ್ದಾನೆ. ಈಗ ನಿಜವಾಗಿಯೂ ನಮ್ಮ ಪರಮಾತ್ಮ ಅಲ್ಲಾಹನೇ ಹೌದಾ ಎಂದು ಖಚಿತಪಡಿಸಲು ಈ ಪುಸ್ತಕ ನಿಜವಾಗಿಯೂ ಈ ಬ್ರಹ್ಮಾಂಡದ ಕರ್ತನಾದ ಪರಮಾತ್ಮನ ಪುಸ್ತಕವೇ ಹೌದಾ ಎಂದು ನಾವು ಪರಿಶೀಲಿಸಬೇಕಾಗಿದೆ. ಹೌದು, ಇದು ನಿಜವಾಗಿಯೂ ನಮ್ಮ ಕರ್ತನ ನಮ್ಮ ಪರಮಾತ್ಮನ ಪುಸ್ತಕವೇ ಎಂದು ಖಚಿತಪಡಿಸುವ ಮಹಾಪುರಾವೆ ಈ ಪುಸ್ತಕವನ್ನು ನಮ್ಮವರೆಗೆ ತಲುಪಿಸಿದ ಪವಿತ್ರ ವ್ಯಕ್ತಿ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಜೀವನ ಚರಿತ್ರೆಯೇ ಆಗಿದೆ. ಯಾರಾದರೂ ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಸಂಪೂರ್ಣ ಜೀವನವನ್ನು ತಿಳಿದುಕೊಂಡರೆ ಇದರಲ್ಲಿ ಅವನಿಗೆ ಯಾವುದೇ ಡೌಟ್ ಇರುವುದಿಲ್ಲ. ಹಾಗೂ ಅದೇ ರೀತಿ ಇದು ನಿಜವಾಗಿಯೂ ನಮ್ಮ ಪರಮಾತ್ಮನ ಈ ಬ್ರಹ್ಮಾಂಡದ ಕರ್ತನ ಪುಸ್ತಕ ಎಂದು ಖಚಿತಪಡಿಸುವ ಇನ್ನಷ್ಟು ಹಲವಾರು ಪುರಾವೆಗಳಿವೆ. ಇಂದು ನಾವು ಅದೇ ಪುರಾವೆಗಳಲ್ಲಿ ಕೆಲವು ಪುರಾವೆಗಳ ಬಗ್ಗೆ ನಿಮಗೆ ತಿಳಿಸುತ್ತೇವೆ. ವೀಕ್ಷಕರೇ, ಕುರಾನ್ ಸೈನ್ಸ್ ಅರ್ಥಾತ್ ವಿಜ್ಞಾನದ ಪುಸ್ತಕವಲ್ಲ. ವಾಸ್ತವಿಕವಾಗಿ ಕುರಾನ್ ಸೈನ್ಸ್ ಅರ್ಥಾತ್ ಚಿಹ್ನೆಗಳ ಪುಸ್ತಕವಾಗಿದೆ. ಎಂತಹ ಚಿಹ್ನೆಗಳು? ನಮ್ಮ ಸೃಷ್ಟಿಕರ್ತನ ಹುಡುಕಾಟದಲ್ಲಿ ನಮಗೆ ಮಾರ್ಗದರ್ಶನ ನೀಡುವ ಚಿಹ್ನೆಗಳು. ಸುಳ್ಳು ಮತ್ತು ನಿಜದ ನಡುವೆ, ಸರಿ ಮತ್ತು ತಪ್ಪಿನ ನಡುವೆ ವ್ಯತ್ಯಾಸವನ್ನು ಗುರುತಿಸಲು ಸಹಾಯ ಮಾಡುವ ಚಿಹ್ನೆಗಳು. ಈ ಚಿಹ್ನೆಗಳು ನಮಗೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಸಿಗುತ್ತವೆ. ಫಿಸಿಕ್ಸ್, ಆಸ್ಟ್ರೋನಾಮಿ, ಬಯಾಲಜಿ, ಪ್ರತಿ ಒಂದು ಕ್ಷೇತ್ರದಲ್ಲಿ ನಮಗೆ ಕುರಾನಿನ ಆಶ್ಚರ್ಯಚಕಿತ ಪುರಾವೆಗಳು ಸಿಕ್ಕೇ ಸಿಗುತ್ತವೆ. ಇಂದು ನಾವು ಅದರಲ್ಲಿ ಆಸ್ಟ್ರೋನಾಮಿ ಸೈನ್ಸ್ನಲ್ಲಿ ನಮಗೆ ಸಿಗುವ ಕುರಾನಿನ ಪವಾಡಗಳನ್ನು ತಿಳಿದುಕೊಳ್ಳೋಣ. ಇದನ್ನು ತಿಳಿದುಕೊಂಡ ನಂತರ ನಿಮಗೆ ಕುರಾನಿನ ಸತ್ಯವಾಕ್ಯ ಹಾಗೂ ಇದು ನಿಜವಾಗಿಯೂ ನಿಮ್ಮ ಈ ಸಂಪೂರ್ಣ ವಿಶ್ವದ ಕರ್ತನಾದ ನಮ್ಮ ಪರಮಾತ್ಮನ ಪುಸ್ತಕ, ಇದು ಯಾವುದೇ ಒಂದು ಮಾನವ ಬರೆದಿರುವ ಪುಸ್ತಕ ಅಲ್ಲ ಎಂದು ಅರ್ಥವಾಗುತ್ತದೆ ಇನ್ಶಾ ಅಲ್ಲಾ. ವೀಕ್ಷಕರೇ, ಆಸ್ಟ್ರಾನಮಿ ಸೈನ್ಸ್ ಪ್ರಕಾರ ನಮ್ಮ ಈ ಬ್ರಹ್ಮಾಂಡ, ನಮ್ಮ ಈ ಯೂನಿವರ್ಸ್ ಒಂದು ಎಕ್ಸ್ಪ್ಲೋಷನ್ನಿಂದ ಅಸ್ತಿತ್ವಕ್ಕೆ ಬಂದಿದೆ. ಎಕ್ಸ್ಪರ್ಟ್ಸ್ ಹೇಳುತ್ತಾರೆ, ನಮ್ಮ ಈ ಯೂನಿವರ್ಸ್ ಮೊದಲು ಅಸಂಖ್ಯಾತ ಗ್ಯಾಸಸ್ಗಳ ಒಂದು ಬಾಲ್ ಆಗಿತ್ತು. ನಂತರ ಒಂದು ಎಕ್ಸ್ಪ್ಲೋಷನ್ ಆಯಿತು ಹಾಗೂ ಆ ಗ್ಯಾಸಸ್ಗಳು ನೆಬ್ಯುಲಾಸ್ಗಳಲ್ಲಿ ಚೇಂಜ್ ಆಗಿ ನಮ್ಮ ಈ ಬ್ರಹ್ಮಾಂಡ ಪ್ರಾರಂಭವಾಯಿತು. ಹಾಗೂ ಈ ಡಿಸ್ಕವರಿ 1964ನಲ್ಲಿ ಖಚಿತವಾಯಿತು. ಈ ಥಿಯರಿಯನ್ನು ದಿ ಬಿಗ್ ಬ್ಯಾಂಗ್ ಥಿಯರಿ ಎನ್ನುತ್ತಾರೆ. ಇದರ ಪ್ರಕಾರ ನಮ್ಮ ಈ ಯೂನಿವರ್ಸ್ ಲಿಮಿಟ್ಲೆಸ್ ಗ್ಯಾಸಸ್ಗಳ ಒಂದು ಬಾಲ್ ಆಗಿತ್ತು. ಅದರ ಎಕ್ಸ್ಪ್ಲೋಷನ್ ನಂತರ ನಮ್ಮ ಈ ಗ್ಯಾಲಕ್ಸೀಸ್, ಸ್ಟಾರ್ಸ್, ಪ್ಲಾನೆಟ್ಸ್ ಇವೆಲ್ಲವೂ ಅಸ್ತಿತ್ವಕ್ಕೆ ಬಂದಿವೆ. ನಾವು ಕುರಾನಿನಲ್ಲಿ ಕಂಡರೆ ನಮಗೆ ತಿಳಿಯುತ್ತದೆ, ಇಂದಿನಿಂದ 1400 ವರ್ಷಗಳ ಹಿಂದೆ ಕುರಾನಿನಲ್ಲಿ ಇದನ್ನು ಬಹಿರಂಗವಾಗಿ ಸ್ಪಷ್ಟಪಡಿಸಲಾಗಿದೆ. ಸೂರೆ ಅಂಬಿಯಾನಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ಅವಲಂ ಯರಲ್ಲದೀನ ಕಫರು ಅನ್ನ ಸಮಾವಾತಿ ವಲ್ ಅರ್ದ ಕಾನತಾ ರತ್ಕನ್ ಫಫತಕ್ನಾಹುಮಾ. ಇದರ ಸಾರಾಂಶ, ಅವಿಶ್ವಾಸಿಗಳು ನೋಡುವುದಿಲ್ಲವೇ, ಆಕಾಶಗಳು ಮತ್ತು ಭೂಮಿಯು ಅನ್ಯೋನ್ಯ ಒಟ್ಟುಗೂಡಿಕೊಂಡಿತ್ತು, ನಾವು ಅವುಗಳನ್ನು ಬೇರ್ಪಡಿಸಿದೆವು. ಕುರಾನಿನ ಈ ಆಯತ್ ಹಾಗೂ ಬಿಗ್ ಬ್ಯಾಂಗ್ ಥಿಯರಿಯ ನಡುವಿನ ಈ ಅದ್ಭುತ ಸಂಬಂಧವನ್ನು ನಿರ್ಲಕ್ಷಿಸಲಾಗುವುದಿಲ್ಲ. ಸುಮಾರು 1400 ವರ್ಷಗಳ ಹಿಂದೆ ಬಹಿರಂಗವಾಗಿ ಒಂದು ಪುಸ್ತಕದಲ್ಲಿ ಈ ಮಾಡರ್ನ್ ಸೈಂಟಿಫಿಕ್ ಥಿಯರಿಯನ್ನು ಹೇಗೆ ಉಲ್ಲೇಖಿಸಲು ಸಾಧ್ಯ? ಇದು ಒಂದು ಮಾನವ ಬರೆದಿರುವ ಪುಸ್ತಕ ಆಗಿದ್ದರೆ. ಕುರಾನಿನ ಕೇವಲ ಈ ಒಂದು ಆಯತ್ ಸಾಕು, ಈ ಪುಸ್ತಕ ಯಾವುದೇ ಮನುಷ್ಯ ಬರೆದಿರುವ ಪುಸ್ತಕ ಅಲ್ಲ. ವಾಸ್ತವಿಕವಾಗಿ ಇದು ಈ ಬ್ರಹ್ಮಾಂಡದ ಸೃಷ್ಟಿಕರ್ತನಾದ ನಮ್ಮೆಲ್ಲರ ನಿಜವಾದ ಪರಮಾತ್ಮನ ಕಡೆಯಿಂದ ಇರಿಸಲಾದ ಪುಸ್ತಕ ಎಂದು ಸಾಬೀತುಪಡಿಸಲು. ಕೇವಲ ಈ ಒಂದು ಆಯತ್ ಅಲ್ಲ, ಇನ್ನು ಮುಂದೆ ಕೇಳಿರಿ. ವೈಜ್ಞಾನಿಗಳು ಹೇಳುತ್ತಾರೆ, ನಮ್ಮ ಈ ಗ್ಯಾಲಕ್ಸೀಸ್ ಅಸ್ತಿತ್ವಕ್ಕೆ ಬರುವ ಮುನ್ನ ಆ ಸಬ್ಸ್ಟೆನ್ಸ್ ಯಾವುದರಿಂದ ಈ ಯೂನಿವರ್ಸ್, ಈ ಬ್ರಹ್ಮಾಂಡ ಅಸ್ತಿತ್ವಕ್ಕೆ ಬಂದಿದೆಯೋ ಆ ಭೌತಿಕ ಪದಾರ್ಥ ಕೇವಲ ಅನಿಲಗಳ ರೂಪದಲ್ಲಿತ್ತು. ಆ ಭೌತಿಕ ಪದಾರ್ಥವು ದೊಡ್ಡ ಪ್ರಮಾಣದಲ್ಲಿ ಗ್ಯಾಸಸ್ಗಳ ರೂಪದಲ್ಲಿತ್ತು. ಈ ಗ್ಯಾಸ್ ಎಂಬ ಪದ
ಅಸ್ತಿತ್ವದಲ್ಲಿರುತ್ತಿಲ್ಲ ಎಂದರೆ ಆ ವಸ್ತುವನ್ನು ಸರಳ ಭಾಷೆಯಲ್ಲಿ ಗ್ಯಾಸ್ ಎಂಬುವ ಬದಲು ಹೊಗೆ ಎಂದು ವ್ಯಾಖ್ಯಾನಿಸುವುದು ಸೂಕ್ತವಾಗಿರುತ್ತದೆ. ಈಗ ಕುರಾನಿನ ಈ ಆಯತನ್ನು ನೋಡಿರಿ. ಇದರಲ್ಲಿ ಆ ವಸ್ತುವನ್ನು ದುಖಾನ್ ಅರ್ಥಾತ್ ಹೊಗೆ ಎಂಬ ಪದಾರ್ಥದ ಉಲ್ಲೇಖವಿದೆ. ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ಸುಮ್ಮಸ್ತವಾ ಇಲಸ್ ಸಮಾಯಿ ವಹಿಯ ದುಖಾನ್. ಇದರ ಸಾರಾಂಶ, ಆ ನಂತರ ಅವನು ಆಕಾಶದ ಕಡೆಗೆ ಗಮನ ವಹಿಸಿದನು, ಆಗ ಅದು ಒಂದು ರೀತಿಯ ಹೊಗೆಯಾಗಿತ್ತು. ವೀಕ್ಷಕರೇ, ಈಗ ಈ ಆಯತ್ ಕೂಡ ಬಿಗ್ ಬ್ಯಾಂಗ್ ಥಿಯರಿಗೆ ಸಂವಾದಿಯಾಗಿದೆ. ನಮ್ಮ ಪ್ರಿಯ ಪ್ರವಾದಿ ಮುಹಮ್ಮದ್ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರ ಕಾಲದಲ್ಲಿ ಗ್ಯಾಸ್ ಪದದ ಯಾವುದೇ ಅರ್ಥ ಗೊತ್ತಿರಲಿಲ್ಲ. ಆದರೆ ಇಂದು ನಾವು ಇದನ್ನು ತಿಳಿದಿದ್ದೇವೆ. ಅದೇ ಗ್ಯಾಸ್ಗಳನ್ನು ಇಲ್ಲಿ ಹೊಗೆ ಎಂದು ಉಲ್ಲೇಖಿಸಲಾಗಿದೆ. ವೀಕ್ಷಕರೇ, ಹಿಂದಿನ ಕಾಲಗಳಲ್ಲಿ ಭೂಮಿಯನ್ನು ಸಮತಟ್ಟವಾಗಿ ಪರಿಗಣಿಸಲಾಗುತ್ತಿತ್ತು. ಅರ್ಥಾತ್ ಹಿಂದಿನ ಜನರು ಭಾವಿಸಿಕೊಂಡಿದ್ದರು ನಮ್ಮ ಈ ಅರ್ತ್ ಫ್ಲಾಟ್ ಆಗಿದೆ. ಶತಮಾನಗಳವರೆಗೆ ಜನರು ದೂರ ದೂರ ಪ್ರಯಾಣ ಮಾಡುವುದರಿಂದ ಭಯ ಪಡುತ್ತಿದ್ದರು. ಬಹುಶಃ ಭೂಮಿಯ ಕೊನೆ ಭಾಗ ಎಡ್ಜ್ ಬರಬಹುದು ಹಾಗೂ ನಾವು ಅಲ್ಲಿಂದ ಕೆಳಗೆ ಬೀಳಬಹುದು ಎಂಬುವ ಭಯ ಅವರಲ್ಲಿ ಉಂಟಾಗಿತ್ತು. ಸರ್ ಫ್ರಾನ್ಸಿಸ್ ಡ್ರೇಕ್ 1597ರಲ್ಲಿ ಹಡಗಿನ ಮೂಲಕ ಇಡೀ ಜಗತ್ತನ್ನು ಸುತ್ತಿ ಸಾಬೀತುಪಡಿಸಿದರು, ನಮ್ಮ ಈ ಭೂಮಿ ಫ್ಲಾಟ್ ಅಲ್ಲ, ಇದು ರೌಂಡ್ ಆಗಿದೆ. ನಮ್ಮ ಈ ಭೂಮಿ ವೃತ್ತಾಕಾರದ ರೂಪದಲ್ಲಿದೆ. ನಂತರ ವೈಜ್ಞಾನಿಗಳು ಖಚಿತಪಡಿಸಿದರು, ನಮ್ಮ ಈ ಭೂಮಿ ಟೋಟಲಿ ರೌಂಡ್ ಶೇಪಲ್ಲಿಲ್ಲ, ಇದು ಆಬ್ಲಿಟ್ ಸ್ಫೆರಾಯ್ಡ್ ಆಗಿದೆ. ಈಗ ಕುರಾನಿನ ಈ ಆಯತನ್ನು ನೋಡಿರಿ. ಇದರಲ್ಲಿ ಅಲ್ಲಾಹ್ ಸುಬ್ಹಾನಹು ವ ತಆಲಾ ಹೇಳುತ್ತಾನೆ, ವಲ್ ಅರ್ದ ಬಾದ ದಾಲಿಕ ದಹಾಹ. ನಂತರ ಅವನು ಭೂಮಿಯನ್ನು ಮೊಟ್ಟೆಯ ರೂಪದಲ್ಲಿ ಸೃಷ್ಟಿಸಿದನು. ಕೇವಲ ಇಷ್ಟೇ ಅಲ್ಲ ವೀಕ್ಷಕರೇ, ಇನ್ನು ಮುಂದೆ ಕೇಳಿರಿ. ಹಿಂದೆ ಜನರು ನಂಬುತ್ತಿದ್ದರು ಚಂದ್ರನು ತನ್ನದೇ ಬೆಳಕಿನಿಂದ ಹೊಳೆಯುತ್ತಾನೆ. ಆದರೆ ಈಗ ವೈಜ್ಞಾನಿಗಳು ಬಹಿರಂಗಪಡಿಸಿದ್ದಾರೆ, ಚಂದ್ರನ ಬಳಿ ತನ್ನದ ಆದ ಯಾವುದೇ ಬೆಳಕಿಲ್ಲ, ಅದು ಸೂರ್ಯನ ಬೆಳಕಿನಲ್ಲಿ ಹೊಳೆಯುತ್ತದೆ. ಸೂರ್ಯನ ಬೆಳಕು ಅವನ ಮೇಲೆ ರಿಫ್ಲೆಕ್ಟ್ ಆಗಿ ಭೂಮಿಗೆ ತಲುಪುತ್ತದೆ. ಕುರಾನಿನಲ್ಲಿ ಇದನ್ನು ಕೂಡ 1400 ವರ್ಷಗಳ ಹಿಂದೆ ಬಹಿರಂಗವಾಗಿ ಸ್ಪಷ್ಟಪಡಿಸಲಾಗಿದೆ. ಕುರಾನಿನಲ್ಲಿ ಸೂರ್ಯಕ್ಕಾಗಿ ಶಮ್ಸ್ ಪದ ಉಪಯೋಗಿಸಲಾಗಿದೆ. ಅದರ ವಿಶೇಷಣಗಳಾಗಿ ಬಳಸಲಾಗಿದೆ ವಹಾಜ್ ಅರ್ಥಾತ್ ಜ್ಯೋತಿ, ಸಿರಾಜ್ ಅತ್ಯಂತ ಪ್ರಕಾಶಮಾನವಾದ ದೀಪ, ಹಾಗೂ ಚಂದ್ರನಿಗಾಗಿ ಅರಬಿ ಪದ ಉಪಯೋಗಿಸಲಾಗಿದೆ ಅಮರ್. ಇದರ ವಿಶೇಷಣಗಳಾಗಿ ಮುನೀರ್ ಪದ ಉಪಯೋಗಿಸಲಾಗಿದೆ. ಇದರ ಅರ್ಥ ಮಿಂಚುವವನು. ಕುರಾನಿನಲ್ಲಿ ಎಲ್ಲೂ ಕೂಡ ಚಂದ್ರನಿಗಾಗಿ ಸಿರಾಜ್, ವಹಾಜ್ ಅಥವಾ ಜಿಯಾ ಈ ಪದಗಳನ್ನು ಬಳಸಲಿಲ್ಲ. ಹಾಗೂ ಸೂರ್ಯಕ್ಕಾಗಿ ಎಲ್ಲೂ ಕೂಡ ನೂರ್ ಅಥವಾ ಮುನೀರ್ ಪದಗಳನ್ನು ಉಪಯೋಗಿಸಲಾಗಿಲ್ಲ. ಇದರಿಂದ ಸಾಬೀತಾಗುತ್ತದೆ ಸೂರ್ಯ ಮತ್ತು ಚಂದ್ರನ ಬೆಳಕಿನ ನಡುವಿನ ನೈಸರ್ಗಿಕ ವ್ಯತ್ಯಾಸವನ್ನು ಬಹಿರಂಗಪಡಿಸಲಾಗಿದೆ. ಸೂರ್ಯವನ್ನು ದೀಪ, ಜ್ಯೋತಿ ಎಂದು ಕರೆಯಲಾಗಿದೆ ಹಾಗೂ ಚಂದ್ರನನ್ನು ಮಿಂಚುವವನು, ತನ್ನದೇ ಆದ ಬೆಳಕಿನಲ್ಲಿ ಅಲ್ಲ, ಬೇರೆ ಅವರ ಬೆಳಕಿನಲ್ಲಿ ಮಿಂಚುವವನು. 1925ನಲ್ಲಿ ಅಮೆರಿಕನ್ ಆಸ್ಟ್ರೋನಾಮರ್ ಎಡ್ವಿನ್ ಹಬಲ್ ವಿಭಿನ್ನ ಗ್ಯಾಲಕ್ಸೀಸ್ಗಳು ಪರಸ್ಪರ ದೂರ ಸರಿಯುತ್ತಿವೆ ಎಂದು ಅಬ್ಸರ್ವೇಷನಲ್ ಪ್ರೂಫ್ಗಳನ್ನು ನೀಡಿದ್ದಾರೆ. ಹಾಗೂ ಈ ಪ್ರೂಫ್ಗಳು, ಅವರ ಈ ರೆವಲ್ಯೂಷನ್ ನಮ್ಮ ಈ ಬ್ರಹ್ಮಾಂಡವು ನಿರಂತರವಾಗಿ ವಿಸ್ತರಿಸುತ್ತಿದೆ ಎಂಬುವ ಸಂಕೇತವಾಗಿದೆ. ಈಗ ಈ ರೆವಲ್ಯೂಷನ್ ಅನ್ನು ಸತ್ಯವೆಂದು ಖಚಿತಪಡಿಸಲಾಗಿದೆ. ಆದರೆ ಕುರಾನಿನಲ್ಲಿ ಇದರ ಬಗ್ಗೆ 1400 ವರ್ಷಗಳ ಹಿಂದೆ ಅಲ್ಲಾಹನು ಈ ರೀತಿ ತಿಳಿಸುತ್ತಾನೆ, ವಸ್ಸಮಾಅ ಬನೈನಾಹಾ ಬಿಐದಿನ್ ವ ಇನ್ನಾ ಲಮೂಸಿಯೂನ್. ಇದರ ಸಾರಾಂಶ, ನಾವು ನಮ್ಮ ಶಕ್ತಿ ಸಾಮರ್ಥ್ಯದಿಂದ ಆಕಾಶವನ್ನು ನಿರ್ಮಿಸಿದ್ದೇವೆ ಹಾಗೂ ನಾವು ಇದನ್ನು ವಿಸ್ತಾರಗೊಳಿಸುತ್ತಿದ್ದೇವೆ. ಈ ಮೂಸಿಯೋನ್ ಪದವು ಪರಿಪೂರ್ಣವಾಗಿ ಎಕ್ಸ್ಪ್ಯಾಂಡಿಂಗ್ ಅರ್ಥವನ್ನು ಹೊಂದಿದೆ. ಈ ಕಾಲದ ಮಹಾವಿಜ್ಞಾನಿ ಸ್ಟೀಫನ್ ಹಾಕಿಂಗ್ಸ್ ತನ್ನ ಪುಸ್ತಕ ಅ ಬ್ರೀಫ್ ಹಿಸ್ಟ್ರಿ ಆಫ್ ಟೈಮ್ನಲ್ಲಿ ಬರೆದಿದ್ದಾನೆ, ಈ ರೆವಲ್ಯೂಷನ್, ನಮ್ಮ ಈ ಯೂನಿವರ್ಸ್ ಎಕ್ಸ್ಪ್ಯಾಂಡ್ ಆಗುತ್ತಿದೆ ಎನ್ನುವ ಈ ರೆವಲ್ಯೂಷನ್ 20ನೇ ಶತಮಾನದ ಅತ್ಯಂತ ಬೌದ್ಧಿಕ ಕ್ರಾಂತಿಯಾಗಿದೆ. ಮನುಷ್ಯನಿಗೆ ಈ ಬ್ರಹ್ಮಾಂಡವನ್ನು ನೋಡಲು ಒಂದು ಟೆಲಿಸ್ಕೋಪ್ ಕೂಡ ಆವಿಷ್ಕರಿಸುವ ಸಾಮರ್ಥ್ಯವೂ ಇಲ್ಲದ ಸಮಯದಲ್ಲಿ ಬ್ರಹ್ಮಾಂಡದ ವಿಸ್ತರಣವನ್ನು ಕುರಾನ್ ಉಲ್ಲೇಖಿಸಿದೆ. ಈಗಲೂ ನೀವು ಹೇಳುವಿರಾ, ಇದು ನಮ್ಮ ಪರಮಾತ್ಮನ, ಈ ಬ್ರಹ್ಮಾಂಡದ ಸೃಷ್ಟಿಕರ್ತನ ಏಕೈಕ ಪ್ರಭು ಅಲ್ಲಾಹ್ ಸುಬ್ಹಾನಹು ವ ತಆಲಾದ ಪುಸ್ತಕವಲ್ಲ, ಇದು ಇಂದಿನಿಂದ ಸುಮಾರು 1400 ವರ್ಷಗಳ ಹಿಂದೆ ಅರೇಬಿಯಾದ ಆ ಮರುಭೂಮಿಯಲ್ಲಿ
ಮೊಹಮ್ಮದ್ ಎಂಬುವ ಒಂದು ವ್ಯಕ್ತಿ ಬರೆದಿದ್ದಾನೆ ಎಂದು ಈಗಲೂ ನೀವು ಈ ಮುಟ್ಟಾಳ ಮಾತುಗಳನ್ನು ನಂಬುತ್ತೀರಾ? ಈಗ ಕೆಲವರು ಹೇಳಬಹುದು, ಇದು ಕುರಾನಿನಲ್ಲಿ ಯಾವ ರೀತಿ ಬರೆದಿದ್ದಾರೆ ಎಂದರೆ, ಒಂದು ಸಮಯದಲ್ಲಿ ಅರಬ್ ಜನರು ಆಸ್ಟ್ರೋನಾಮಿ ಸೈನ್ಸ್ನಲ್ಲಿ ಅತ್ಯಂತ ಎಕ್ಸ್ಪರ್ಟ್ಸ್ ಆಗಿದ್ದರು, ಹೀಗಾಗಿ ಅವರು ಇದನ್ನು ವಿಸ್ತಾರದಲ್ಲಿ ಬರೆದಿದ್ದಾರೆ. ಒಂದು ಕಾಲದಲ್ಲಿ ನಿಜವಾಗಿಯೂ ಸುಮಾರು 300 ವರ್ಷಗಳವರೆಗೆ ಪ್ರತಿ ಒಂದು ಕ್ಷೇತ್ರದಲ್ಲಿ ಎಕ್ಸ್ಪರ್ಟ್ಸ್ ಕೇವಲ ಮುಸಲ್ಮಾನ್ ಆಗಿದ್ದರು. ಆಸ್ಟ್ರೋನಾಮಿ ಸೈನ್ಸ್ನಲ್ಲಿ ಅರಬ್ ಜನರಿಗೆ ಬಹಳ ಎಕ್ಸ್ಪರ್ಟೀಸ್ ಇತ್ತು. ಆದರೆ ಆ ಸಮಯದಲ್ಲೂ ಕೂಡ ಈ ರೆವಲ್ಯೂಷನ್ಗಳ ಬಗ್ಗೆ ಅವರಿಗೆ ತಿಳಿದಿರಲಿಲ್ಲ. ಏಕೆಂದರೆ ಕುರಾನಿನಲ್ಲಿ ಈ ವಸ್ತುಗಳು ಅರಬ್ ಆಸ್ಟ್ರೋನಾಮಿಯಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದರು. ಈ ಕಾರಣದಿಂದಿಲ್ಲ. ಕುರಾನ್ನಲ್ಲಿ ಇವೆಲ್ಲರ ಬಗ್ಗೆ ಬಹಿರಂಗವಾಗಿ ಸ್ಪಷ್ಟಪಡಿಸಲಾಗಿದೆ. ಇದಕ್ಕಾಗಿ ಅರಬ್ ಜನರು ಆಸ್ಟ್ರೋನಾಮಿ ಸೈನ್ಸ್ನಲ್ಲಿ ಎಕ್ಸ್ಪರ್ಟ್ಸ್ ಆಗಿದ್ದರು. ಈ ಎಲ್ಲ ಪುರಾವೆಗಳನ್ನು, ಚಿಹ್ನೆಗಳನ್ನು, ಈ ಪವಾಡಗಳನ್ನು ಕಂಡು ಕೂಡ ಯಾರಾದರೂ ಇನ್ನೂ ಈ ಪುಸ್ತಕವನ್ನು ನಕಾರಿಸಿದರೆ ಅವರಿಂದ ಮಹಾಮುಟ್ಟಾಳ ಯಾರೂ ಇಲ್ಲ. ಅವರ ಮೆದುಳಿನಲ್ಲಿ ಸಗಣಿಯಂತೆ ದ್ವೇಷ ಮನೆ ಮಾಡಿಕೊಂಡಿದೆ. ಅದಕ್ಕಾಗಿ ಅವರಿಗೆ ಈ ಸತ್ಯಗಳು ಕಂಡುಬರುತ್ತಿಲ್ಲ. ಇಂತಹ ಜನರ ಬಗ್ಗೆಯೇ ಅಲ್ಲಾಹನು ಹೇಳಿದ್ದಾನೆ, ಇದು ಅದರ ಸಾರಾಂಶ. ನನ್ನ ಅಸ್ತಿತ್ವದ ಬಗ್ಗೆ ಪುರಾವೆ ಕೇಳುವವರು, ಸಂಕೇತಗಳನ್ನು ಕೇಳುವವರು, ನಾನು ಮೊದಲೇ ಈ ವಿಶ್ವದಲ್ಲಿಟ್ಟಿರುವ ಹಲವಾರು ಸಂಕೇತಗಳು, ಹಲವಾರು ಚಿಹ್ನೆಗಳು ಇದು ನಿಮಗೆ ಕಂಡುಬರುವುದಿಲ್ಲವೇ? ಇವೆಲ್ಲವನ್ನು ಕಂಡು ಕೂಡ ಅಲ್ಲಾಹನನ್ನು ನಕಾರಿಸುವ ಜನರಿಗೆ ನರಕವೇ ಅತ್ಯುತ್ತಮ ವಾಸಸ್ಥಾನ. ಇಂದಿನ ಈ ವಿಡಿಯೋ ನಿಮಗೆ ಸ್ವಲ್ಪವಾದರೂ ಇನ್ಫಾರ್ಮೇಟಿವ್ ಎಂದು ಕಾಣಿಕೊಂಡಿದ್ದರೆ ವಿಡಿಯೋವನ್ನು ಲೈಕ್ ಮಾಡಿ, ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆದಷ್ಟು ಈ ವಿಡಿಯೋವನ್ನು ಶೇರ್ ಮಾಡಿ. ಇನ್ನು ಮುಂದೆ ಮಾತನಾಡೋಣ ಇನ್ನೊಂದು ವಿಡಿಯೋಲ್ಲಿ. ಅಲ್ಲಿಯವರೆಗೆ ಫಕತ್ ವಸ್ಸಲಾಂ.